ಹಾಗೆ ಸಲ KCET ವಿದ್ಯಾರ್ಥಿಗಳಿಗೆ ವೆಲ್ಕಮ್. ಸೊ ಈ ಒಂದು ವಿಡಿಯೋನಲ್ಲಿ ನಿಮಗೆ KCET ಕೆಮಿಸ್ಟ್ರಿ ಎಕ್ಸಾಮ್ ಏನಿದೆ ಅಲ್ವಾ, ಸೊ ಅದಕ್ಕೆ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ನ ಮಾಡೋದನ್ನು ಮರಿಬೇಡಿ. ಇನ್ನು ಟ್ರಿಕ್ಸ್ಗೆ ಬರೋದಾದರೆ, ಟ್ರಿಕ್ಸ್ ಏನಂದರೆ ಎಲಿಮಿನೇಷನ್ ಟೆಕ್ನಿಕ್ ಆಯಿತಾ. ಸೊ ಇದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಎಲಿಮಿನೇಷನ್ ಟೆಕ್ನಿಕ್ ಅಂದರೆ ಏನು ಅಂತ. ಸೊ ಏನಿಲ್ಲ, ಸಿಮಿಲಾರಿಟೀಸ್ ಏನಿದೆ ನೋಡಿಕೊಂಡು ಎಲಿಮಿನೇಷನ್ ಮಾಡ್ಕೋಬೇಕು. ಇಲ್ಲಿ ಈ ಕ್ವಶನ್ನ ಫಸ್ಟಾಗಿ ನೀವು ಅಬ್ಸರ್ವ್ ಮಾಡಿ. ಅದೇ ರೀತಿ ಒಂದು ವಿಷಯ ಏನಂದರೆ, ಕೆಮಿಸ್ಟ್ರಿಯಲ್ಲಿ ಇಕ್ವೇಷನ್ಸ್ ಇದೆ ಅಲ್ವಾ, ಸೊ ಇಕ್ವೇಷನ್ಗೆ ಎಲಿಮಿನೇಷನ್ ಟೆಕ್ನಿಕ್ ಮಾಡಿದ್ರೆ ಸೊ ಆಲ್ಮೋಸ್ಟ್ ಒಂದು ರೈಟ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಇಲ್ಲಿ ಇಕ್ವೇಷನ್ ಕೊಟ್ಟಿದ್ದಾರೆ, ಸೊ ಯಾವ್ದು ಸಿಮಿಲಾರಿಟೀಸ್ ಇದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ನೋಡಿದ್ರೆ ನಮಗೆ CH3 ಕಾಮನ್ ಇದೆ ಅಲ್ವಾ, ಫಸ್ಟ್ ಆಪ್ಷನ್ ಹಾಗೇನೆ ಥರ್ಡ್ ಆಪ್ಷನ್ ಹಾಗೇನೆ ಫೋರ್ತ್ ಆಪ್ಷನಲ್ಲಿ ಕಾಮನ್ ಇದೆ. ಸೊ ಅದರಿಂದ ನಾವೇನು ಮಾಡಬೇಕು, B ಆಪ್ಷನನ್ನು ಎಲಿಮಿನೇಟ್ ಮಾಡ್ಕೋಬೇಕು. ಇನ್ನು ಏನು ಮಾಡಬೇಕಪ್ಪ ಅಂದರೆ ಆಪ್ಷನ್ಸ್ನ ಕಂಪ್ಯಾರಿಸನ್ ಮಾಡ್ಕೋಬೇಕು ವಿತ್ ದ ಹೆಲ್ಪ್ ಆಫ್ ದ ಅದರ್ ಆಪ್ಷನ್ ಆಯಿತಾ. ಸೊ ಇಲ್ಲಿ ನೋಡಿದ್ರೆ ಆಪ್ಷನ್ ಎನಲ್ಲಿ CH3NCA ಅಂತ ಇದೆ, ಆಪ್ಷನ್ ಡಿನಲ್ಲಿ CH3CN ಇದೆ. ಸೊ NCCN ಉಲ್ಟಾ ಆಗುತ್ತಲ್ವಾ. ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದು ರೈಟ್ ಆಪ್ಷನ್ ಅಂತ ಗೆಸ್ ಮಾಡ್ಕೋಬೇಕು. ಅದೇ ರೀತಿ ಈ ಎರಡು ಆಪ್ಷನ್ನ ಬೇರೆ ಆಪ್ಷನ್ ಜೊತೆಗೆ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಏನು ಸಿಮಿಲಾರಿಟೀಸ್ ಇದೆ ಅಂತ ಸ್ವಲ್ಪ ನೋಡ್ಕೋಬೇಕು. ನೋಡಿಕೊಂಡ್ರೆ ನಾವು ಆಪ್ಷನ್ ಸಿನಲ್ಲಿ ಏನಿದೆ NC ಅನ್ನೋದು ರಿಪೀಟ್ ಆಗ್ತಾ ಇದೆ. ಸೊ ಅದರಿಂದ ನಾವೇನು ಮಾಡ್ಕೋಬೇಕು, ಆಪ್ಷನ್ ಈಸ್ ಅ ರೈಟ್ ಆಪ್ಷನ್ ಅಂತ ಗೆಸ್ ಮಾಡಬೇಕು. ಸೊ ಎಸ್ ಗೈಸ್, ದಟ್ಸ್ ಅ ರೈಟ್ ಆಪ್ಷನ್. ಇನ್ನು ನೆಕ್ಸ್ಟು ಈ ಒಂದು ಕ್ವಶನ್ ನೋಡಿದ್ರೆ ಆಪ್ಷನ್ಸ್ನ ಗಮನಿಸ್ಬೇಕು ನಾವು. ಆಪ್ಷನ್ಸ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನಮಗೇನು ಗೊತ್ತಾಗುತ್ತೆ ಅಂದರೆ 8 ಅನ್ನೋದು BCDನಲ್ಲಿ ಸಿಮಿಲಾರಿಟೀಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಅದರಿಂದ ನಾವು ಏನು ಮಾಡಬೇಕು ಅಂದರೆ ಆಪ್ಷನ್ ಎನ ಡಿಲೀಟ್ ಮಾಡ್ಕೋಬೇಕು. ಇನ್ನು ಆಪ್ಷನ್ BCDನಲ್ಲಿ ಕಂಪ್ಯಾರಿಸನ್ ಮಾಡಿಕೊಂಡು ಸಿಮಿಲಾರಿಟೀಸ್ ಯಾವುದಿದೆ ಅಂತ ನೋಡ್ಕೋಬೇಕು. ಇಲ್ಲಿ ಕಂಪ್ಯಾರಿಸನ್ ಮಾಡಿಕೊಂಡ್ರೆ 8/6 ಅಂದರೆ ಆಪ್ಷನ್ ಡಿ ಹಾಗೇನೆ ಆಪ್ಷನ್ ಎ 3/6 ಅಂತ ಇದೆ. ಸೊ ಏನಿದೆ, 6 ಅನ್ನೋದು ಕಾಮನ್ ಇದೆ. ಸೊ ಅದರಿಂದ ನಾವು ಏನು ಮಾಡಬೇಕಪ್ಪ ಅಂದರೆ ಆಪ್ಷನ್ ಡಿ ಇಸ್ ಅ ರೈಟ್ ಆಪ್ಷನ್ ಅಂತ ಗೆಸ್ ಮಾಡಬೇಕು. ಸೊ ಎಸ್ ಗೈಸ್, ದ್ಯಾಟ್ಸ್ ಅ ರೈಟ್ ಆಪ್ಷನ್. KCET ಎಕ್ಸಾಮ್ಸ್ನಲ್ಲಿ ಕೂಡ ಇದೇ ರೀತಿ ಗೆಸ್ಸಿಂಗ್ ಟ್ರಿಕ್ನ ಅಪ್ಲೈ ಮಾಡ್ಕೊಳ್ಳಿ. ನಿಮಗೆ ಯಾವ ಕ್ವಶನ್ ರಿಲೆವೆಂಟಾಗಿ ಗೆಸ್ ಮಾಡೋಕ್ಕೆ ಸಾಧ್ಯ ಅಂತ ಅನಿಸಿದ್ರೆ ಆ ಒಂದು ಕ್ವಶನ್ಗೆ ಮಾತ್ರ ಈ ಒಂದು ಟ್ರಿಕ್ನ ಅಪ್ಲೈ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಇದು ಇವತ್ತಿನ ಈ ವಿಡಿಯೋ ಆಯಿತಾ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ನ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.